ಸುವಿಚಾರ ಟಿವಿ ಕಾರ್ಯಕ್ರಮ ವೀಕ್ಷಕರಿಗೆ ಸ್ವಾಗತ. ನಾನು ಹನುಮಂತ ದೇಶಕುಲಕರ್ಣಿ. ಇಂದು ನಾನು ನಿಮ್ಮ ಮುಂದೆ ನಳ ದಮಯಂತಿಯರ ಕುರಿತು ಒಂದಿಷ್ಟು ವಿಷಯಗಳನ್ನು ಪ್ರಸ್ತಾಪಿಸಲಿದ್ದೇನೆ. ನಿಷಧ ದೇಶದ ರಾಜನಾದಂಥ ನಳನು ಮತ್ತು ಆತನ ಹೆಂಡತಿ ಭೀಮಿಕ ರಾಜನ ಕುಮಾರಿ ದಮಯಂತಿ ಅವರಿಬ್ಬರದು ಅನ್ಯೋನ್ಯ ದಾಂಪತ್ಯ. ಈ ಮಧ್ಯೆ ಹುಳಿಹಿಂಡಲೆಂದೇ ಬಂದವನೇ ಕಲಿಯ ಪ್ರಭಾವದಿಂದ ಕಾರಣ ಪುಷ್ಕರನೊಡನೆ ಪಗಡೆ ಆಟವಾಡಿ ಸೋತು ಬಿಡುತ್ತಾನೆ. ಆಟವಾಡಿ ಸೋತ ನಂತರ ಹೆಂಡತಿಯೊಂದಿಗೆ ಕಾಡಿಗೆ ಹೋಗಬೇಕಾಗುತ್ತದೆ. ಪಂದ್ಯದಲ್ಲಿ ಸೋತ ನಾನು ನನ್ನ ಪತ್ನಿಯನ್ನೇಕೆ ಕಷ್ಟಪಡಬೇಕು ಎಂದು ಯೋಚಿಸಿ ರಾತ್ರಿ ದಮಯಂತಿ ಮಲಗಿದ್ದಾಗ ಆಕೆಯನ್ನು ಬಿಟ್ಟು ಕಾಣೆಯಾಗಿ ಬಿಡುತ್ತಾನೆ. ಇತ್ತ ಪತ್ನಿ ಏಕಾಂಗಿಯಾಗಿದ್ದಾಳೆ, ತಂದೆ ಮನೆ ಸೇರುತ್ತಾಳೆ. ಕಲಿ ಪ್ರವೇಶದ ಕಾರಣ ನಳನ ಮನಸ್ಸು ಅಸ್ತವ್ಯಸ್ತವಾಗುತ್ತದೆ. ಆತನನ್ನು ಕಾರ್ಕೋಟಕ ಎಂಬ ಹಾವು ಕಚ್ಚಿಬಿಡುತ್ತದೆ. ಹೀಗಾಗಿ ಅವನ ರೂಪವು ವಿಕಾರಗೊಳ್ಳುತ್ತದೆ. ಕಾರ್ಕೋಟಕ ಸರ್ಪದ ಸೂಚನೆಯಂತೆ ಕುರೂಪಿಯಾದ ನಳ ಮಹಾರಾಜ ಅಯೋಧ್ಯೆಯ ಅರಸ ಋತುಪರ್ಣನ ಬಳಿ ಹೋಗುತ್ತಾನೆ. ಭಾವುಕನ ವೇಷವನ್ನು ತೊಡುತ್ತಾನೆ, ಸಾರಥಿಯಾಗುತ್ತಾನೆ. ಇತ್ತ ದಮಯಂತಿ ನಳನನ್ನು ಹುಡುಕಿಸಲು ವಿವಿಧ ಪ್ರಯತ್ನಗಳನ್ನು ಮಾಡಿದರೂ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಜನ ಸೇರಿಡಲಿ ನಿಂತು ಕೇಳಿದರೂ ಆತನನ್ನು ಹುಡುಕಲಾಗುವುದಿಲ್ಲ. ಆಗ ರಾತ್ರಿ ವೇಳೆ ನಿದ್ದೆ ಮಾಡುತ್ತಿದ್ದ ಹೆಂಡತಿಯನ್ನೇಕೆ ಬಿಟ್ಟು ಹೋದೆ ಎಂದು ಕೇಳಬೇಕೆಂದು ನೇಮಿಸಿ ಭಟರನ್ನು ಕಳಿಸಿದರೂ ದಮಯಂತಿಯ ಕೆಲಸ ಪ್ರಯೋಜನಕ್ಕೆ ಬರಲಿಲ್ಲ. ಋತುಪರ್ಣನ ರಾಜ್ಯಕ್ಕೆ ಹೋದ ಭಟರು ಮಾತ್ರ ತಾಯಿ ಋತುಪರ್ಣನ ಸಾರಥಿಯಾದ ಕುರುಪಿಯೊಬ್ಬ ನಿನ್ನ ಪ್ರಶ್ನೆಗೆ ಉತ್ತರ ಕೊಟ್ಟ ಎಂದರು. ದಮಯಂತಿಗೆ ಆಶ್ಚರ್ಯವಾಯಿತು. ಅವನೇ ನಳನಿರಬಹುದು ಎಂಬುದು ಸಂಶಯವೂ ಸಹ ಮೂಡಿತು. ಬೇರೆ ದೂತರನ್ನು ಕರೆಯಿಸಿ, ನೀವೀಗಲೇ ಋತುಪರ್ಣನಲ್ಲಿಗೆ ಹೋಗಿ ನಾಳೆಯ ದಿನವೇ ದಮಯಂತಿ ಮತ್ತೆ ಮದುವೆಯಾಗ್ತಾಳೆ, ತಾವು ಸ್ವಯಂವರಕ್ಕೆ ಬರಬೇಕೆಂದು ಹೇಳಿ ಕಳಿಸಿದಳು. ದಮಯಂತಿಯನ್ನು ಮದುವೆಯಾಗುವ ಆಸೆಯಿಂದ ಋತುಪರ್ಣ ಹೊರಟ. 100 ಗಾವುದ ದೂರವನ್ನು ಒಂದೇ ದಿನದಲ್ಲಿ ಕ್ರಮಿಸಿ ಸಾರಥಿ ನಳ ಅವರು ರಾಜಧಾನಿ ತಲುಪಿದಾಗ ಮದುವೆ ಸಿದ್ಧತೆಗಳೇ ಇಲ್ಲದನ್ನು ಕಂಡು ಋತುಪರ್ಣನಿಗೆ ಆಶ್ಚರ್ಯವಾಯಿತು. ಭೀಮಿಕ ರಾಜ ಅತಿಥಿಗಳನ್ನು ಅರಮನೆಯಲ್ಲೇ ಉಳಿಸಿಕೊಂಡ. ಕುರುಪಿ ಸಾರಥಿಯನ್ನು ನೋಡಿ ದಮಯಂತಿಗೆ ನಿರಾಸೆ ಆಯಿತು. ಅವನ ಕೊಠಡಿಗೆ ಬೆಂಕಿಯನ್ನು ನೀರನ್ನು ಕೊಡಬಾರೆಂದು ಆಜ್ಞೆ ಮಾಡಿದಳು. ಆದರೆ ನಳ ಬರಿದಾದ ಬಿಂದಿಗೆಯನ್ನು ಬಗ್ಗಿಸುತ್ತಲೇ ನೀರು ಸುರಿಯಿತು. ಹುಲ್ಲನ್ನು ತಿರುಚಿದ ಕೂಡಲೇ ಬೆಂಕಿ ಬಂತು. ದಮಯಂತಿ ಅವನ ಮುಂದೆ ನಿಂತು, ನೀನು ಯಾರು, ನಿಜ ಹೇಳು ಎಂದಳು. ನಳನು ಸರ್ಪ ಕೊಟ್ಟ ವಸ್ತ್ರಗಳನ್ನು ಧರಿಸಿದೊಡನೆ ಮೊದಲಿನ ರೂಪ ಪಡೆದ. ದಮಯಂತಿ ಅವನ ಬಿಗದಪ್ಪಿದಳು. ತಂದೆ ತಾಯಿಯರ ಅನುಮತಿ ಪಡೆದು ನಳ ದಮಯಂತಿಯರು ಮತ್ತೆ ನಿಷಧ ರಾಜ್ಯಕ್ಕೆ ಹೊರಟರು. ಪುಷ್ಕರನನ್ನು ಜೂಜಿನಲ್ಲಿ ಸೋಲಿಸಿ ಮತ್ತೆ ಸಮಸ್ತ ರಾಜ್ಯವನ್ನು ನಳ ಮಹಾರಾಜನು ಪಡೆದ. ಮುಂದೆ ನಳ ದಮಯಂತಿಯರು 100 ಕಾಲ ಸುಖವಾಗಿ ಬಾಳಿದರು ಎಂದು ಒಂದು ಪುರಾಣದಲ್ಲಿ ಈ ಕಥೆ ಬರುತ್ತದೆ. ನಮಸ್ಕಾರ.